ಬಹುಶಃ NDA ಕೂಡ ನಿರೀಕ್ಷೆ ಮಾಡದಂಥ ಗೆಲುವನ್ನು ಬಿಹಾರದಲ್ಲಿ ಪಡೆದಿದೆ. ಯಾವ ಸಂಖ್ಯೆಯನ್ನು ಹೇಳುವುದಕ್ಕೆ ಸರ್ವೆ ಏಜೆನ್ಸಿಗಳ ಹಿಂಜರಿತಾ ಇದ್ದವೋ ಆ ಸಂಖ್ಯೆಯನ್ನು ಬಿಜೆಪಿ JDU ಮೈತ್ರಿ ಬಿಹಾರದಲ್ಲಿ ಪಡೆದಿದೆ. 87 ಬಿಜೆಪಿ, 75 JDU. ಹತ್ತಿರ ಹೇಳಿರ್ತಕ್ಕಂಥ ಸರ್ವೆ ಏಜೆನ್ಸಿ ಯಾವ್ದು ನೋಡಿ? ಅಲ್ಲ, 206 ತನಕ ಒಂದು ಸರ್ವೆ ಏಜೆನ್ಸಿ ಕೊಟ್ಟಿತ್ತು. ನಾನು ಅದನ್ನು ಸೀರಿಯಸ್ ಆಗಿ ನೋಡ್ಲೂ ಇಲ್ಲ. ನಾನು ಅದನ್ನು ಅಂದರೆ 206 ತನಕ ಒಂದು ಸರ್ವೆ ಏಜೆನ್ಸಿ ಕೊಟ್ಟಿತ್ತು. ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲೂ ಇಲ್ಲ, ಯಾಕಂದ್ರೆ ಇಷ್ಟೆಲ್ಲ ಬರಲ್ಲ ಅಂತ ನನ್ನ ತಲೆಯಲ್ಲಿದ್ದಕ್ಕೆ. ಬಟ್ ಅಮಿತ್ ಶಾ ಮಾತ್ರ 160 ದಾಟ್ತೇವೆ ಅಂತ ಖಚಿತವಾಗಿ ಅವರು ಎಸ್. ಯಾವ ಸರ್ವೆ ಏಜೆನ್ಸಿ ಬಿಹಾರಿಗರ ನಾಡಿ ಮಿಡಿತವನ್ನು ಕರೆಕ್ಟಾಗಿ ಹಿಡಿದದ್ದು ಸಿಗುತ್ತೆ, ಆ ಸಂಖ್ಯೆ ಕೂಡ ಸಿಗುತ್ತೆ. ನೋಡಿ, ನಾವು ಲಿಸ್ಟ್ನಲ್ಲಿ ತೋರಿಸ್ಲೂ ಇಲ್ಲ. 206 ತನಕ ತೋರಿಸಿದಂಥ 186ರಿಂದ 206 ತನಕ ಒಂದು ಸರ್ವೆ ಏಜೆನ್ಸಿ ತೋರಿಸಿದೆ. 186ರಿಂದ 206 ಅಂತ ಒಂದು ಸರ್ವೆ ಏಜೆನ್ಸಿ ಹೇಳಿತ್ತು. ಅವರು ಮೀಡಿಯನ್ ತೆಗೆದ್ರೆ ಇಟ್ಸ್ ಅ ಸ್ಪಾಟ್ ಆನ್. ಸದ್ಯಕ್ಕೆ ನನ್ನ ಕೈಯಲ್ಲಿರುವ ಸರ್ವೆಗಳ ಪೈಕಿ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳಿದ್ದು ನ್ಯೂಸ್ 24, 167 ತನಕ. ಜೊತೆಗೆ ಮ್ಯಾಟ್ರಿಸ್ನವರು ಕೂಡ 167 ತನಕ ಹೇಳಿದರು. ಪ್ರಶಾಂತ್, ಇತ್ತೀಚಿನ ಈ ಚುನಾವಣೆಗಳ ಟ್ರೆಂಡ್ ನೋಡಿದರೆ ಮತದಾರ ಈ ಮೈತ್ರಿ ಪಕ್ಷ ಅಂದರೆ ಇದು ಬೇಡ ಅಂತ, ಹಂಗ್ ಅಸೆಂಬ್ಲಿ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆಯಲ್ಲ, ದಿಸ್ ಸೈಡ್ ಆರ್ ದ್ಯಾಟ್ ಸೈಡ್, ಸ್ಪಷ್ಟ ಬಹುಮತವನ್ನು ಕೊಟ್ಟುಬಿಡೋಣ ಅಂತ. ಅಜಿತ್, ಆ ಟ್ರೆಂಡ್ ಜಾಸ್ತಿಯಾಗಿ ಕಾಣ್ತಾ ಇದೆ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇವೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಗ್ಯಾರಂಟಿಗಳು ಬಂದ ನಂತರ ಈಗ ನಾವು ಕರ್ನಾಟಕದಲ್ಲೇ ನೋಡಿದ್ವಿ. ನನಗನ್ಸಿತ್ತು ಕಾಂಗ್ರೆಸ್ ಸಮ್ವೇರ್ ಅರೌಂಡ್ 118, 120, 22 ಈಗ 13ರಲ್ಲಿ ಬಂದಂತೆ. ಬಟ್ ನಿಮ್ಗೆ ಎಕ್ದಮ್ 12-13 ಸೀಟ್ಗಳು ಜಾಸ್ತಿ ಆಗ್ಬಿಟ್ಟು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಬರೀ ಗ್ಯಾರಂಟಿಗಳಿಂದ ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ. ಐಸಿಂಗ್ ಆನ್ ದ ಕೇಕ್. ಕರ್ನಾಟಕದಲ್ಲಿ ಯಾಕೆ ಗೆತ್ತು? BJP ವಿರುದ್ಧ ಆಡಳಿತ ವಿರೋಧಿ ಎಲ್ಲ ಇತ್ತು, ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಇತ್ತು. ಬಿಹಾರದಲ್ಲೂ ಕೂಡ ನೋಡಿ, ನಾವು ಬೆಳಿಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ, ಸೋಷಿಯಲ್ ಕಾಂಬಿನೇಷನ್ಸ್ ಆ್ಯಂಡ್ ಗ್ಯಾರಂಟೀಸ್ ವರ್ಕ್ ಟುಗೆದರ್ ಫಾರ್ ಇಂಡಿಯಾ. ಹೌದು. ಯಾಕಂದರೆ ಮೇಲ್ನೋಟಕ್ಕೆ ಕಾಣೋದೇನು, ಯಾಕೆ 194 ಸೀಟು, ಯಾದವ ಬಾಹುಳ್ಯ 30 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಯಾಕೆ ಕಾಯ್ದುಕೊಳ್ತಾ ಇದೆ? ಅದು ಯಾಕಂತಂದರೆ ಯಾದವರ ರಾಜ್ಯ, ಅದರಲ್ಲೂ ನಾನು ಯಾದವರ ರಾಜ್ಯ ಅಂದ ತಕ್ಷಣ ಅದೊಂದು ಜಾತಿ ಸ್ಪೆಸಿಫಿಕ್ ಆಗ್ಬೋದು. ಬಟ್ ಜಂಗಲ್ ರಾಜ್ನ ನೆನಪು, ಕರಿನೆರಳು, ಮಧ್ಯವಯಸ್ಸು. ಇನ್ ಕೇಸ್ ಯಾರಿಗಾರು ಗೊತ್ತಿಲ್ಲ, ವಾಟ್ ಈಸ್ ಜಂಗಲ್ ರಾಜ್? ನಾನು ಪಟ್ನಾದಲ್ಲಿ 2010ರ ಚುನಾವಣೆಗೆ ಹೋಗಿದ್ದೆ. ಕನಯ್ಯ ಬೇಲಾರಿ ಅಂತ ಒಬ್ಬರು ಪತ್ರಕರ್ತರಲ್ಲಿ, ಅವರೊಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ರು, ಮಮತಾ ಸಮಥಿಂಗ್ ರೆಸ್ಟೋರೆಂಟ್. ಅಲ್ಲಿ ಕೂತು ಮಾಲಕ ಹೇಳ್ತಿದ್ದ ನನಗೆ, ಸಂಜೆ 7ರ ನಂತರ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಏನೋ ಗುಂಡು ಹಾಕೋಣ ಅಂತಂದರೂ ಕೂಡ ಪುರುಷರಿಗೂ ಅಲ್ಲಿ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಸಂಜೆ 7ರ ನಂತರ ಆ ರೀತಿ ಕುತ್ಕೊಂಡು ಅದೊಂದು ಕಾಲ ಇತ್ತು ಬಿಹಾರದಲ್ಲಿ. ಇವತ್ತಿಗೂ ಜನ ನೆನಪಿಸೋದು ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆಯನ್ನು, ಮೀಸಾ ಮದುವೆ. ದೊಡ್ಡ ಪ್ರಮಾಣದಲ್ಲಿ ಮದುವೆಯನ್ನು ಅರೇಂಜ್ ಮಾಡಿದ್ದಾರೆ. ಗೆಸ್ಟ್ಗಳು ಬಂದಿರ್ತಾರಲ್ಲ, ಓಡಾಡೋದಕ್ಕೆ ಗಾಡಿ ಬೇಕು. RJDಯ ಕಾರ್ಯಕರ್ತರು ಗಾಡಿ ಶೋರೂಮ್ಗಳಿರ್ತಾವಲ್ಲ ಪಾಟ್ನಾದಲ್ಲಿ, ಶೋರೂಮ್ಗಳಿಗೆ ಹೋಗ್ಬಿಟ್ರಂತೆ. ಹೊಸ ಗಾಡಿಗಳನ್ನು ಮಾರೋದಕ್ಕೆ ಅಂತ ತಂದು ನಿಲ್ಲಿಸಿರ್ತಾರೆ, ಗೋಡೌನ್ನಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ಎಲ್ಲ ಚಾವಿ ಇಸ್ಕೊಂಡು ಗಾಡಿ ತಗೊಂಬಂದ್ಬಿಟ್ರು. ವಾರ 10 ದಿವಸ ಆ ಗಾಡಿಗಳನ್ನೆಲ್ಲ ಓಡಾಡಿಸ್ಲಾಯ್ತು. ಮಗಳ ಮದುವೆಗೆ, ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆಗೆ. ಅಜಿತ್, ಅದು ಅಲ್ಲಿಗೆ ನಿಲ್ಲಲ್ಲ ನೋಡಿ. ಅದು ಮುಗಿದ ಮೇಲೆ ತಗೊಂಡೋಗಿ ಗಾಡಿ ಶೋರೂಮ್ನಲ್ಲಿ ಇಟ್ಟು ಮಾರ್ಕೊಳ್ಳಿ. ಕರ್ನಾಟಕ, ಉತ್ತರ ಪ್ರದೇಶ, ಬಿಹಾರ, ಇದು ಗುಂಡಾ ರಾಜ್ ಅಂದ್ರೆ ಅದು. ಅವಳು ಲಾಲು ಪ್ರಸಾದ್ ಯಾದವ್ ಮಗಳ ಶಾಪಿಂಗ್ ಸ್ಪ್ರೀನ ನೋಡ್ತಾರೆ. ಪಾಟ್ನಾದಲ್ಲಿ ರೋಡ್ನಲ್ಲಿ ಹೋಗ್ತಿರುವಾಗ ಯಾವುದೋ ಒಂದು ದೊಡ್ಡ ಬಂಗಾರದ ಅಂಗಡಿ, ಚಿನ್ನದ ಅಂಗಡಿ ಸಿಕ್ಕರೆ ಗಾಡಿ ನಿಲ್ಲಿಸು ಅಂತ. ಅಲ್ಲಿ ಒಳಗಡೆ ಹೋಗಿ, ಈ ನೆಕ್ಲೆಸ್ ಕೊಡು, ಆ ಇಯರಿಂಗ್ ಕೊಡು, ಅದು ಕೊಡು, ಇದು ಕೊಡು, ಎಲ್ಲ ಪ್ಯಾಕ್ ಮಾಡಿ ಡಿಕ್ಕಿಗೆ ಹಾಕು, ತಗೊಂಬ. ದುಡ್ಡು ಯಾರು ಕೊಡ್ತಾರೆ? ಪ್ರಶ್ನೆಗೆ ಉತ್ತರ ಇಲ್ಲ. ವಾರಗಟ್ಲೆ ಬಂದ್ ಮಾಡಿಸ್ಬಿಟ್ರು, ಜ್ಯುವೆಲ್ರಿ ಶಾಪ್ಗಳು ಬಂದಾಗ್ಬಿಟ್ವು. ಲಾಲು ಪ್ರಸಾದ್ ಯಾದವ್ ಮಗಳು ನಮ್ಮ ಅಂಗಡಿಗೆ ಬಂದ್ರ ಕತೆ ಏನು ಅಂತ. ಅದು ಬರೀ ಅಲ್ಲಿಗೆ ನಿಲ್ಲಲ್ಲ. ಅದು ನೀವು ಇದು ಬಿಡಿ, ಇದೊಂದು ರೀತಿ ಮ್ಯಾಕ್ರೋ ಲೆವೆಲ್.
ಮೈಕ್ರೋ ಲೆವೆಲಲ್ಲಿ ಏನಾಗುತ್ತೆ ಬಿಹಾರದಂಥ ರಾಜ್ಯ. ಈ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಭಾಳ ಅಂದರೆ ಈಗ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರೆ, ತಮ್ಮ ಜಾತಿಯವನಿಗೊಂದು ಪೋಸ್ಟಿಂಗ್ ಹಾಕಿಸ್ತಾರೆ. ಬಟ್ ಅಲ್ಲೊಬ್ಬನು ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮ ಜಾತಿಯವನ ವಿರುದ್ಧ ನಾನು ಕೇಸ್ ಹಾಕಲ್ಲ ಅನ್ನೋ ಅಂದರೆ ಆ ಧೈರ್ಯವನ್ನು ಕರ್ನಾಟಕದಲ್ಲಿ ರಾಜಕಾರಣಿಗಳು ಎಂಟರ್ಟೈನ್ ಮಾಡೋಲ್ಲ, ಅಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬಿಹಾರದಂಥ ರಾಜ್ಯದಲ್ಲಿ ಏನಾಗುತ್ತೆ, ದರೋಗ ಅಂದರೆ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟ್ರು ಆ ಜಾತಿಯವನಿದ್ರೆ ಆ ಜಾತಿಯ ಕೇಸ್ಗಳಲ್ಲಿ ಬರಲಾರ್ದಂತೆ ಆತ ನೋಡ್ಕೊಳ್ತಾನೆ. ಇವತ್ತು ಜಂಗಲ್ ರಾಜ್ನ ಕರಿ ನೆರಳು ಯಾಕಿಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತಂದರೆ, ಯಾಕೆ ಮಾಯಾವತಿ ಹೋಗಿ ಬ್ರಾಹ್ಮಣರ ಜೊತೆ ಟ್ಯಾಕ್ಟಿಕಲ್ ಮೈತ್ರಿಯನ್ನು ಮಾಡಿಕೊಂಡು BJP ಜೊತೆ ಮೈತ್ರಿ ಮಾಡಿಕೊಂಡು ಮುಲಾಯಂ ಸಿಂಗ್ ಯಾದವ್ರನ್ನ ವಿರೋಧಿಸಿದ್ರು, ಅದೇ ಕಾರಣ ಬಿಹಾರದಲ್ಲಿ ಇಲ್ಲಿರೋ ಸಣ್ಣ ಸಣ್ಣ ಜಾತಿಗಳು, ನಾನು ಆಗಲೇ ಹೆಸರು ಹೇಳ್ತಾ ಇದ್ದೆ, ಅತಿ ಹಿಂದುಳಿದ ಜಾತಿಗಳು. ಆ ಅತಿ ಹಿಂದುಳಿದ ಜಾತಿಗಳಲ್ಲಿ ಯುವಕರಲ್ಲಿ ಆ ನೆನಪಿರ್ಲಿಕ್ಕಿಲ್ಲ, ಬಟ್ ಮಧ್ಯವಯಸ್ಕರಲ್ಲಿ ಆ ನೆನಪಿದೆ. ಆ ಕಾರಣದಿಂದ ತೇಜಸ್ವಿ ಯಾದವ್ ಇರಲಿ, ಲಾಲು ಪ್ರಸಾದ್ ಯಾದವ್ ಇರಲಿ, ಕಳೆದ 20 ವರ್ಷಗಳಲ್ಲಿ ಅವ್ರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ MY ಕಾಂಬಿನೇಷನ್ ಕಳ್ಕೊಂಡಿಲ್ಲ ಅವರು. ಅಂದರೆ 30% ವೋಟ್ ಅವ್ರಿಗೆ ಹಿಂಗೆ ಬಂದು ಬೀಳುತ್ತೆ. ಮಾಯಾವತಿಗೂ ಆ ಸಮಸ್ಯೆ ಇತ್ತು. ಮಾಯಾವತಿ 20-23% ವೋಟನ್ನು ಉತ್ತರ ಪ್ರದೇಶದಲ್ಲಿ ಯಾವ ಸಂದರ್ಭದಲ್ಲೂ ತೆಗೆದುಕೊಳ್ತಾ ಇದ್ರು, ಅಡಿಷ್ನಲ್ ವೋಟ್ಸ್ ಇಲ್ಲ. ಇವತ್ತು ಬಿಹಾರದಲ್ಲಿ ತೇಜಸ್ವಿ ಯಾದವ್ಗೆ ಯಾಕೆ ಅಡಿಷ್ನಲ್ ವೋಟ್ಸ್ ಬರ್ತಾ ಇಲ್ಲ ಅಂತಂದರೆ, ತಂದೆ ಮತ್ತು ತಾಯಿಯ ಆಡಳಿತದ ಕರಿ ನೆನಪುಗಳು ಇನ್ನೂ ಬಿಹಾರದಲ್ಲಿವೆ. ಅನ್ಯವಾಗಿ ಹೇಳ್ತಾ ಇದ್ದೇನೆ, BJP ನಾಯಕರೊಬ್ಬರು ಹೇಳಿದ ಮಾತು, ನಾವು ಸ್ಪರ್ಧೆ ಮಾಡ್ತಾ ಇರೋದು ತೇಜಸ್ವಿ ಯಾದವ್ ವಿರುದ್ಧ ಅಲ್ಲ, ಘೋಸ್ಟ್ ಆಫ್ ಲಾಲು ಪ್ರಸಾದ್ ಯಾದವ್ ವಿರುದ್ಧ ನಮ್ಮ ಸ್ಪರ್ಧೆ, ಕಾಂಪಿಟೇಷನ್ ಇರೋದು ಅದರ ಜೊತೆಗೆ. ನನಗನ್ಸುತ್ತೆ ಆ ಯುವ ಸಮುದಾಯಕ್ಕೆ ಅದು ಗೊತ್ತಿಲ್ಲ, ಆ ಜಂಗಲ್ ರಾಜ್ ಗೊತ್ತಿಲ್ಲ. ಯಾಕಂದ್ರೆ 25 ವರ್ಷದ ಹಿಂದೆ ಆಡಳಿತ ನಡೆಸಿದ್ದು. ಆ ಯುವ ಸಮುದಾಯ ಹೆಚ್ಚಾಗಿ ತೇಜಸ್ವಿ ಯಾದವ್ ಜೊತೆಗಿದೆ, ಅವರದ್ದೇ ಮನೆಯಲ್ಲಿ ಅವರ ಕುಟುಂಬಸ್ಥರು ಅವ್ರ ಜೊತೆಗಿಲ್ಲ. ಆ ಸೋಷಿಯಲ್ ಕಾಂಬಿನೇಷನ್ಸ್ ಜೊತೆ ಮಹಿಳೆಯರಿಗೆ ಈ ಪ್ರಮಾಣದಲ್ಲಿ ಏನು 10,000 ರೂಪಾಯಿ ಕೊಟ್ಟಿದ್ದಾರೆ. ಮಹಿಳೆಯರು 2005ರಿಂದಲೂ ಕೂಡ ನಿತೀಶ್ ಕುಮಾರ್ ಜೊತೆಗಿದ್ರು. ಕಾರಣ ಶರಾಬ್ ಬಂದಿ ಆಯಿತು. ಶರಾಬ್ ಬಂದಿಗೆ ದೊಡ್ಡ ಮಟ್ಟದ ಬೆಂಬಲ ಮಹಿಳೆಯರಿಂದ ದೊರಕಿತು. ಜೀವಿಕಾ ದೀದಿ, ಆಗ ರವೀಂದ್ರ ರೇಷ್ಮೆ ಸರ್ ಏನು ಹೇಳ್ತಾ ಇದ್ರು, ಆ ಜೀವಿಕಾ ದೀದಿ, ಇಲ್ಲೇ ನಿಮ್ಗೆ ಹೆಂಗೆ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳಿವೆ, ಆ ಜೀವಿಕಾ ದೀದಿ ಅವರು ಈಗ ಪಟ್ನಾ ಬಿಹಾರಕ್ಕೆ ಹೋಗಿದ್ದ ಪತ್ರಕರ್ತರೊಬ್ರು ಹೇಳ್ತಾ ಇದ್ರು, JDUದವ್ರು ಏನೂ ಎಂತೂಸಿಯಾಸಮ್ ಇರಲಿಲ್ಲ, ಜೀವಿಕಾ ದೀದಿಗಳಲ್ಲಿ ನಿತೀಶ್ ಕುಮಾರ್ಗೂ ವಾಪಸ್ ಲಾನಾ ಹೈ. ಅದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡದಂತೆ ಕಂಡು ಬಂತು. ಆಮೇಲೆ ಇನ್ನೊಂದಿದೆ, BJPಗೆ ಪ್ಲಸ್ ಏನಾಗ್ತಿದೆ ಅಜಿತ್, ಮೋದಿ ಬಂದ ಮೇಲೆ ನಾವು ನೋಡ್ತಾ ಇರೋದೇನಂತಂದರೆ, BJPಯ ಮತದಾರ BJP ನಾಯಕರಿಂದ ಎಷ್ಟು ಮುನಿಸ್ಕೊಂಡ್ರೂ ಕೂಡ ಮೋದಿ ಕಾರಣದಿಂದ ವೋಟನ್ನು ಬೇರೆಯವ್ರಿಗೆ ಹಾಕ್ತಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ BJP ಇನ್ ಎನಿ ಸ್ಟೇಟ್. ಬಿಹಾರದಲ್ಲಿ ವರ್ಕ್ ಆಗಿದ್ದು ಅದೇ ಅನ್ಸುತ್ತೆ. ನಿತೀಶ್ ಕುಮಾರ್ ಅವರ ವಿರುದ್ಧ ವೈಯಕ್ತಿಕ ಆಂಟಿ ಇನ್ಕಂಬನ್ಸಿ ಇಲ್ಲ, ಆಯಾ ಕ್ಷೇತ್ರದಲ್ಲಿ MLAಗಳ ವಿರುದ್ಧ ಇತ್ತು. ಅದರ ಪಲ್ಸ್ ಅನ್ನ ತಿಳ್ಕೊಂಡಂಥ ತೇಜಸ್ವಿ ಯಾದವ್ ಅತಿ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ರು, ಆದ್ರೂ ವರ್ಕ್ ಆಗಲಿಲ್ಲ. ಅಜಿತ್, ಬಿಗ್ಗೆಸ್ಟ್ ಟೇಕ್ ಅವೇ ಫಾರ್ ಕರ್ನಾಟಕ BJP ಏನು ಅಂತಂದ್ರೆ, ರಾಜನೀತಿ ಅಂದ್ರೆ ನೀತಿ ಜೊತೆಗೆ ನಿಯತ್ತು ಕೂಡ. ನಿತೀಶ್ ಕುಮಾರ್ ವಿಚಾರದಲ್ಲೂ ಅದೇ ಆಗಿರೋದು, ನರೇಂದ್ರ ಮೋದಿ ವಿಚಾರದಲ್ಲೂ ಅದೇ ಆಗಿರೋದು. ಯಾವ ಕರ್ನಾಟಕದ ಮತದಾರರು 2013ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ 122 ಸೀಟ್ ಕೊಟ್ಟು ಸರಳ ಬಹುಮತ ಕೊಟ್ಟರು. ಒಂದೇ ವರ್ಷದಲ್ಲಿ ಮೋದಿ ಎಂಟ್ರಿ ಕೊಟ್ಟ ತಕ್ಷಣ 17 ಸೀಟ್ ಕೊಟ್ಟಿದ್ದಷ್ಟೇ ಅಲ್ಲ, NDAಗೆ 132 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಬಂದಿತ್ತು, ಸೆಗ್ಮೆಂಟ್ಸಲ್ಲಿ BJPಗೆ ಲೀಡ್ ಬಂತು. ಅದೇ ರೀತಿ 2023ರಲ್ಲಿ 136 ಸೀಟ್ ಕಾಂಗ್ರೆಸ್ ಕೊಟ್ಟು ಕರ್ನಾಟಕ ಜನ ಮೋದಿ ಮತ್ತು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂದ ತಕ್ಷಣ 143 ಕ್ಷೇತ್ರಗಳಲ್ಲಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಲೀಡ್ ಬಂದಿದೆ, 19 ಸೀಟು NDAಗೆ ಬಂತು. ಅದರಿಂದ ರಾಜನೀತಿಯಲ್ಲಿ ನೀತಿ ಜೊತೆಗೆ ನಿಯತ್ತು ಕೂಡ ಬಹಳ ಮುಖ್ಯ. ಈ ಅಕಸ್ಮಾತ್ ಇವತ್ತು ನಾವು ಮತ್ತೆ ಅಧಿಕಾರ ಕೊಟ್ಟರೆ ನಿತೀಶ್ ಕುಮಾರ್ ದುರ್ಬಳಕೆ ಮಾಡ್ಕೊಳ್ಳಲ್ಲ, ಕೌಟುಂಬಿಕ ಸ್ವಾರ್ಥಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋ ಅಧಿಕಾರವನ್ನಾಗಲಿ ಹಣವನ್ನಾಗಲಿ ಅಂತ. ನಾವಿಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ಕ್ಯಾಮ್ಗಳನ್ನು ಕೇಳಿದೀವಲ್ಲ, ಬಿಹಾರದಲ್ಲಿ 20 ವರ್ಷ ಆದರೂ ಕೂಡ ಆ ಫಾಡರ್ ಸ್ಕ್ಯಾಮ್ ಬಿಟ್ಟರೆ ಮತ್ತೆ ಯಾವ ಸ್ಕ್ಯಾಮು ಕೇಳ್ತಾನೆ ಇಲ್ಲ ನಾವು. ನಮ್ಮಲ್ಲಿ BJP ಆಡಳಿತ ಇದ್ದಾಗಲೇ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮು, ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮು, ಆ ಸ್ಕ್ಯಾಮು, ಈ ಸ್ಕ್ಯಾಮು, ಮೂಡಾ ಸ್ಕ್ಯಾಮು, ಎಲ್ಲ ಸ್ಕ್ಯಾಮ್ಗಳು, ವಾಲ್ಮೀಕಿ ಸ್ಕ್ಯಾಮು ಬರ್ತಾನೆ ಇದೆ. ಬಟ್ ನಿತೀಶ್ ಕುಮಾರ್ ಆಡಳಿತ ಅಂಥ ದೊಡ್ಡ ಸ್ಕ್ಯಾಮ್ ಒಂದು ಕೇಳಿಲ್ಲ. ಅದು ಭಾಳ ದೊಡ್ಡ ಸಾಧನೆ ನಮ್ಮ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ. ನಿತೀಶ್ ಕುಮಾರ್ನ ವೈಯಕ್ತಿಕ ನಿಯತ್ತಿದೆಯಲ್ಲ, ಅದು BJPನ ಕೂಡ ಗೆಲ್ಲಿಸ್ತಾ ಇದೆ. ಕರ್ನಾಟಕ BJPಯವ್ರಿಗೆ ಅದು ದೊಡ್ಡ ಟೇಕ್ ಅವೇ ಆಗಬೇಕು ಆ ಲೆಸನ್. ಯಾಕಂದರೆ ಕರ್ನಾಟಕ ನೋಡಿ, ಲೋಕಸಭಾ ಎಲೆಕ್ಷನ್ ಆದ ತಕ್ಷಣ ಒಂದು ಸರ್ವೆ ಬಂತು, ಕರ್ನಾಟಕದ MLAs ದೇ ಆರ್ ರಿಚೆಸ್ಟ್ ಇನ್ ದಿ ಕಂಟ್ರಿ.
ದೇಶದ 80 ಜನ ಬಿಲಿಯನೇರ್ ಎಮ್ಎಲ್ಗಳ ಪೈಕಿ ನಿಮ್ ಲೀಡರ್ಸ್ ಏನ್ ನೋಡ್ತಿರ್ತಾರೆ ಅಂತಲ್ಲ ಸುವರ್ಣ ಹೋದ್ಮೇಲೆ ಹೇಳಿ ಹಿಂಗ ಇವರು ಬಡವರನ್ನ ಇವರು ಮತ್ತೆ ದೊಡ್ಡ ಜಾತಿಯ ನಾಯಕ ಅಲ್ಲ. ದೊಡ್ಡ ಜಾತಿ ನಾಯಕ ಅಲ್ಲ. ಅಲ್ಲ, ಒಟ್ಟು ದೇಶದ 88 ಜನ ಬಿಲಿಯನೇರ್ ಎಮ್ಎಲ್ಎಗಳ ಪೈಕಿ 33 ಜನ ಕರ್ನಾಟಕದವರೇ. Yes. 19 ಕಾಂಗ್ರೆಸ್, 9 ಬಿಜೆಪಿ, 1 JDS, ಒಬ್ಬ ಇಂಡಿಪೆಂಡೆಂಟ್. ಆಮೇಲೆ ಸರಾಸರಿ ಇವತ್ತು ಮಾರುಕಟ್ಟೆ ಮೌಲ್ಯ ಇವತ್ತಿನ ಪ್ರಸಕ್ತ ಅಸೆಂಬ್ಲಿಯಲ್ಲಿ 64 ಕೋಟಿ ಅಂತ ಕರ್ನಾಟಕ. ಅದೇನು ಕಾಂಗ್ರೆಸ್ ಬಿಜೆಪಿ ಅಲ್ಲ ಅವರ ಸರ್. ಮೇಲೆ. ಇವತ್ತು ಕಾಂಗ್ರೆಸ್ ನಲ್ಲಿ ನಾಳೆ ಬಿಜೆಪಿ ಬರ್ತಾರೆ, ಇವತ್ತು ಬಿಜೆಪಿ ನಾಳೆ ಕಾಂಗ್ರೆಸ್. ಕರ್ನಾಟಕದಲ್ಲಿ ಬಡವರು ಉದ್ಧಾರ ಮಾಡಿದಷ್ಟು ನಮ್ಮ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ. ಚುನಾವಣೆಯಿಂದ ಚುನಾವಣೆಗೆ ಒಬ್ಬ ಬಂದು 25 ಕೋಟಿ 50 ಕೋಟಿ ಆಸ್ತಿ ಮೌಲ್ಯ ಜಾಸ್ತಿ ಆಗ್ತಾ ಇದ್ರೆ ಯಾವ ಥರದ ವ್ಯವಸ್ಥೆ? 1 ಕೋಟಿ 25 ಲಕ್ಷ ಜನ ಯಜಮಾನಿಯರಿಗೆ ನೀವು 2,000 ಹಾಕ್ತಾ ಇದ್ರಲ್ಲ, ಅಂದ್ರೆ 4.5 ಕೋಟಿ ಜನ ಇನ್ನೂ ಬಡವರಾಗಿ ಉಳಿದಾರೆ. ನೀವು ಬಡವರು ಉದ್ಧಾರ ಮಾಡಿದಷ್ಟು ನೀವು ಶ್ರೀಮಂತರಾಗ್ತಾ ಇದ್ದೀರಿ. ಆದರೆ ನಿತೀಶ್ ಕುಮಾರ್ ಕೌಟುಂಬಿಕ ಆಸ್ತಿ ಪಾಸ್ತಿಗಳಲ್ಲಿ ಹೆಚ್ಚು ವ್ಯತ್ಯಾಸ ಆಗಿಲ್ಲ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗಿಲ್ಲ, ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದ ಕಳಂಕ ಆತನಿಗೆ ಅಂಟ್ಕೊಂಡಿಲ್ಲ. ಅದು ಕೂಡ ಬಹಳ ಮುಖ್ಯವಾಗುತ್ತೆ. ದಟ್ ಇಸ್ ಅ ಸೈಕಾಲಜಿ, ಕಲೆಕ್ಟಿವ್ ಸೈಕಾಲಜಿ ಆಫ್ ದ ಪೀಪಲ್. ತೇಜಸ್ವಿ ಯಾದವ್ ಇನ್ನೂ ಹಿನ್ನಡೆಯಲ್ಲಿದ್ದಾರೆ. 343 ಮತಗಳ ಹಿನ್ನಡೆ. ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ 343 ಮತಗಳ ಹಿನ್ನಡೆಯಲ್ಲಿ ತೇಜಸ್ವಿ ಯಾದವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.